ನಮಸ್ಕಾರ. ಇದು ಭೀಮವಾದ ನ್ಯೂಸ್. ನಾನು ರವಿಕುಮಾರ್ ಎಂ ಬೀರನಹಳ್ಳಿ. ಜೇವರ್ಗಿ ಪಟ್ಟಣದ ಲಕ್ಕಪ್ಪ ಲೇಔಟ್ ಅಕ್ಷರಶಃ ಕತ್ತಲಲ್ಲಿ ಮುಳುಗಿದೆ. ಮೂಲಭೂತ ಸೌಕರ್ಯಗಳ ಹೆಸರೇ ಇಲ್ಲದ ಈ ವಾರ್ಡ್ನಲ್ಲಿ ಜನರ ತೆರಿಗೆ ಹಣ ಎಲ್ಲಿ ಹೋಗುತ್ತಿದೆ ಎಂಬ ಪ್ರಶ್ನೆ ಈಗ ದಟ್ಟವಾಗಿದೆ. ವಾರ್ಡ್ ನಂಬರ್ 12ಕ್ಕೆ ಮೀಸಲಾಗಿದ್ದ ಸಿಸಿ ರಸ್ತೆಯ ಬಜೆಟ್ ಅನ್ನು ಬೇರೆಡೆಗೆ ವರ್ಗಾಯಿಸಿ ಇಲ್ಲಿನ ಜನರಿಗೆ ವಂಚಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸ್ಥಳೀಯ ಸದಸ್ಯರ ನಡೆಗೆ ಜನತೆ ಕೆಂಡಾಮಂಡಲವಾಗಿದ್ದಾರೆ. ಲಕ್ಕಪ್ಪ ಲೇಔಟ್ನ ಸಿಸಿ ರಸ್ತೆ ನಿರ್ಮಾಣಕ್ಕೆ ಬಂದಿದ್ದ ಅನುದಾನವನ್ನು ಬೇರೆ ವಾರ್ಡ್ಗೆ ಬಳಸಿಕೊಳ್ಳಲಾಗಿದೆ ಎಂದು ಇಲ್ಲಿನ ಸಾರ್ವಜನಿಕರು ನೇರ ಆರೋಪ ಮಾಡುತ್ತಿದ್ದಾರೆ. ಕತ್ತಲಲ್ಲಿ ಬಡಾವಣೆ, ಬೀದಿ ದೀಪಗಳಿಲ್ಲ, ವಿದ್ಯುತ್ ಕಂಬಗಳ ವ್ಯವಸ್ಥೆಯೂ ಇಲ್ಲ. ರಾತ್ರಿ ಹೊತ್ತು ಮಹಿಳೆಯರು, ಮಕ್ಕಳು ಓಡಾಡಲು ಭಯಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚರಂಡಿ ಭಾಗ್ಯವಿಲ್ಲ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲೇ ನಿಲ್ಲುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ವಾರ್ಡ್ ಸದಸ್ಯರ ವಿರುದ್ಧ ಆಕ್ರೋಶ. ಜನರ ಸಮಸ್ಯೆ ಕೇಳದ ಜನಪ್ರತಿನಿಧಿಗಳ ವಿರುದ್ಧ ಲಕ್ಕಪ್ಪ ಲೇಔಟ್ ನಿವಾಸಿಗಳು ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಜೇವರ್ಗಿ ಪಟ್ಟಣದ ವಾರ್ಡ್ ನಂಬರ್ 12ರಲ್ಲಿರುವ ಲಕ್ಕಪ್ಪ ಲೇಔಟ್ನ ದುಸ್ಥಿತಿ. ಇಲ್ಲಿ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ. ಅಷ್ಟೇ ಏಕೆ ರಾತ್ರಿ ಹೊತ್ತು ಬೆಳಕು ನೀಡುವ ಬೀದಿ ದೀಪಗಳೂ ಇಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಈ ಲೇಔಟ್ಗೆ ಬರಬೇಕಿದ್ದ ಸಿಸಿ ರಸ್ತೆಯ ಅನುದಾನವನ್ನು ಇಲ್ಲಿನ ವಾರ್ಡ್ ಸದಸ್ಯರು ಪ್ರಭಾವ ಬಳಸಿ ಬೇರೆ ವಾರ್ಡ್ಗೆ ವರ್ಗಾಯಿಸಿದ್ದಾರೆ ಎನ್ನಲಾಗುತ್ತಿದೆ. ನಗರದ ಸಾರ್ವಜನಿಕರು ಹೇಳುವ ಪ್ರಕಾರ ಈ ಬಡಾವಣೆಯ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಸಿಸಿ ರಸ್ತೆ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿದ್ದರೂ ಇಲ್ಲಿ ಕೆಲಸ ನಡೆದಿಲ್ಲ. ಬದಲಾಗಿ ಅದು ಬೇರೆಡೆಗೆ ಬಳಕೆಯಾಗಿದೆ. ಈ ತಾರತಮ್ಯ ಏಕೆ? ನಮ್ಮ ವಾರ್ಡ್ನ ಜನಪ್ರತಿನಿಧಿಗಳು ನಮ್ಮನ್ನೇಕೆ ಮರೆತಿದ್ದಾರೆ ಎಂದು ಜನರು ಆಕ್ರೋಶದ ಪ್ರಶ್ನೆಗಳನ್ನು ಮುಂದಿಡುತ್ತಿದ್ದಾರೆ. ಈಗ ಲಾಲಿ ಎಲ್ಲರೂ ಕಲ್ತು ಮಾಡಿಸ್ಬೇಕು. ಅಂದಾಗೆ ಮಾಡಿದಪ್ಪ ನಮ್ಗೆಲ್ಲ ಐತಿಲ್ಲ, ಏನಿಲ್ಲ, ಕತ್ತ ಬೀಳಕತ್ತಿ ಎಲ್ಲರೂ ಬೀಳ್ಕೊತದ ಹೆಂಗ್ ಮಾಡಬೇಕು? ಪುರಸಭೆಗೆ ಹೋಗಿ ಹೇಳದಿತ್ರಿ, ಮುನ್ಸಿಪಾಲಿಟಿಗೆ ಹೋಗಿ ಹೇಳದಿತ್ರಿ. 2 ಸಲ ಮೇಲೆ ಹೇಳ್ತೀನಿ, ಅದೇ ಹೇಳಕ್ಕೋಗ ಅದೇ ಹೇಳು. ಇಲ್ಲ ಒಂದ್ ಏನಾದ್ರು ಸ್ಪಂದನೆ ನೀಡಿರ್ತಾರಲ್ಲ, ಏನು ಹೇಳೇ ಇಲ್ಲ. ಬರ್ತಾನೆ ಹೇಳ್ತಾರೆ, ಆಯ್ತು ಅಕಳತ್ತಾರ, ಬರ್ತಾನೆ ಹೇಳ್ತಾರೆ, ಅಕಳತ್ತಾರ. ಬರ್ತೀನಿ ಅಂತಾರ ಬರಲ್ಲ. ಅಲ್ಲಿ ಚೀಫ್ ಆಫೀಸರ್ ಇರ್ತಾರ, ಅವ್ರಿಗೆ ಹೋಗಿ ಮಾತಾಡೋದಿಲ್ಲ. ಅವ್ರಿಗೆ ಹೇಳಿವನ್ರಿ ಮಾತು ಅಂತ ಹೇಳೋದು, ಆಯ್ತು ಅಂದ್ರೆ ನಾವೇನ್ ಮಾಡೋದು? 2 ಸಲ ಮುಗಿದು ಬಂದಿಲ್ರು. ನಾವು ಮನುಷ್ಯರಂತೆ ಬದುಕುತ್ತಿದ್ದೇವೋ ಅಥವಾ ನರಕದಲ್ಲೋ ಎಂಬುದು ತಿಳಿಯುತ್ತಿಲ್ಲ. ರಸ್ತೆ ಕೇಳಿದರೆ ಬಜೆಟ್ ಇಲ್ಲ ಎನ್ನುತ್ತಾರೆ, ಆದರೆ ಬಂದ ಹಣವನ್ನು ಬೇರೆ ಕಡೆ ಬಳಸುತ್ತಾರೆ. ದೀಪಗಳಿಲ್ಲದೆ ಕತ್ತಲಲ್ಲಿ ನಾವು ಹೇಗೆ ಜೀವನ ಮಾಡಬೇಕು? ಪುರಸಭೆ ಅಧಿಕಾರಿಗಳು ಮತ್ತು ನಮ್ಮ ವಾರ್ಡ್ ಸದಸ್ಯರು ತಕ್ಷಣ ಇದಕ್ಕೆ ಉತ್ತರ ನೀಡಬೇಕು ಎಂದು ಲಕ್ಕಪ್ಪ ಲೇಔಟ್ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಪುರಸಭೆಯ ಅಧಿಕಾರಿಗಳು ಲಕ್ಕಪ್ಪ ಲೇಔಟ್ಗೆ ಭೇಟಿ ನೀಡಿ ತಪ್ಪಿದ ಅನುದಾನವನ್ನು ಮರಳಿ ತಂದು ಇಲ್ಲಿನ ಅಭಿವೃದ್ಧಿಗೆ ಮುಂದಾಗುತ್ತಾರಾ ಅಥವಾ ಸಾರ್ವಜನಿಕರ ಪ್ರತಿಭಟನೆಗೆ ಕಾಯುತ್ತಾರಾ? ಕಾದು ನೋಡಬೇಕಿದೆ. ಕ್ಯಾಮೆರಾಮನ್ ಜೊತೆ ರವಿಕುಮಾರ್ ಎಂ ಬೀರನಹಳ್ಳಿ, ಭೀಮವಾದ ನ್ಯೂಸ್, ಜೇವರ್ಗಿ. ಅನುಕೂಲ ಇಲ್ಲ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ರಾತ್ರಿ ತಿರುಗಾಡ್ಬೇಕಾದ್ರೆ ಭಾಳ ಭಯ ಇರ್ತದೆ. ಸ್ವಲ್ಪ ಮೇಲಧಿಕಾರಿಗಳು ಬಂದು ಅದನ್ನು ಸ್ವಲ್ಪ ಮುನ್ಕೈ ಮಾಡಿ ಆದಷ್ಟು ಬೇಗ ಬಗೆಹರಿಸಬೇಕಂತ ಹೇಳ್ಕೊಡ್ತೀವಿ.